ಚಂದ್ರಬಾಬು ನಾಯ್ಡು ಯಾವ ಮಟ್ಟದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಂತಂದರೆ, ಆಂಧ್ರದಲ್ಲಿ ಈಗ ಅವರನ್ನ ಬುಲ್ಡೋಜರ್ ಬಾಬಾ ಅಂತಲೂ ಕರೆಯುವಂತ ಒಂದು ಪರಿಪಾಠ ಶುರು ಆಗಿದೆ. ಈ ಚಂದ್ರಬಾಬು ನಾಯ್ಡು ಅವರ ಅಗ್ರೆಸಿವ್ ಆದಂತ ಈ ಹೆಜ್ಜೆ ನಿಮಗೆ ಹಲವು ಅರ್ಥಗಳನ್ನ ಸೂಚಿಸುತ್ತದೆ. 1500 ಕೋಟಿ ಏನು ಕಲೆಕ್ಟ್ ಆಗತ್ತೆ ಕಾಣಿಕೆ ರೂಪದಲ್ಲಿ, ಅದರ ಬಹುಭಾಗವನ್ನ ಕ್ರಿಶ್ಚಿಯನ್ಗಳ ಒಂದು ಮಿಷನರಿಗಳ ಕೆಲಸಕ್ಕೆ, ಚರ್ಚ್ಗಳ ಅಭಿವೃದ್ಧಿಗೆ ಮತ್ತು ಮತಾಂತರಕ್ಕೆ ವಿನಿಯೋಗಿಸ್ತಾ ಇದ್ದದ್ದು ಇವತ್ತು ಯಾವುದೇ ರೀತಿಯ ಸೀಕ್ರೆಟ್ ಅಲ್ಲ. ಚಂದ್ರಬಾಬು ನಾಯ್ಡು NDA ಸರ್ಕಾರದ ಭಾಗವಾದ ನಂತರ ಕೇಂದ್ರದಲ್ಲಿ 3ನೇ ಬಾರಿ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಪಾಯಿಂಟ್ ನಂಬರ್ 1, ಮೋದಿಯವರನ್ನ ಕೆಳಗಿಳಿತಾರೆ, ನಾವು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನಸು ಕಾಣ್ತಾ ಇರುವಂಥ ಈ ಇಂಡಿ ಕೂಟಕ್ಕೆ ಸರಿಯಾದ ತಪರಾಕಿಯನ್ನ ಚಂದ್ರಬಾಬು ನಾಯ್ಡು ಕೊಟ್ಟಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇನ್ನೇನು ಅಧಿವೇಶನದ ಕ್ಷಣಗಳನ್ನು ಎದುರು ನೋಡ್ತಾ ಇದ್ದೇವೆ. ಯಾರೂ ಅಂದುಕೊಂಡ ಹಾಗೆ ಸಮ್ಮಿಶ್ರ ಸರ್ಕಾರ ನಿರ್ಬಲ ಅಥವಾ ಅಬಲ ಅನ್ನುವಂಥ ಯಾವ ಭಾವವೂ ಮೂಡ್ತಾ ಇಲ್ಲ. ಇಟಲಿಯ G7 ಶೃಂಗದಲ್ಲಿ ಭಾರತದ ಪ್ರಧಾನಿ ಯಾವ ಮಟ್ಟಕ್ಕೆ ವಿಶ್ವಗುರು ಆಗಿ ಅವರು ಮುಂದುವರಿತಾ ಇದ್ದಾರೆ ಮತ್ತು ಅವರ ಸ್ಥಾನವನ್ನು ಎಷ್ಟರ ಮಟ್ಟಿಗೆ ಬಿಗುವಿನಿಂದ ಗಟ್ಟಿಯಿಂದ ಅದನ್ನು ಕಾದುಕೊಳ್ತಾ ಇದ್ದಾರೆ ಮತ್ತು ಅದನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಕೆನಡಾ ಪ್ರಧಾನಿ ಒಂದೇ ಒಂದು ಭೇಟಿಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಮಣಿದದ್ದನ್ನು ನಾವು ಕಂಡಿದ್ದೇವೆ. ಚೈನಾ ಅದರ ಕುತ್ತಿಗೆಗೆ ಮತ್ತು ಅಮೆರಿಕದ ಒಟ್ಟು ತುರುಸಿಗೆ ಒಂದು ಸರಿಯಾದಂಥ ಪ್ರತಿಸ್ಪರ್ಧಿಯನ್ನು, ಆ ಮನೋಭಾವವನ್ನು ಕೂಡ ಮೋದಿಯವರು ಅಲ್ಲಿ ಪ್ರದರ್ಶಿಸಿದ್ದನ್ನು ನಾವು ಕಂಡಿದ್ದೇವೆ. ಇದರ ಮಧ್ಯೆ INDA ಕೂಟ ಸ್ಪೀಕರ್ ಹುದ್ದೆಗೆ ಒಂದು ವಿಚಿತ್ರ ದಾಳವನ್ನು ಉರುಳಿಸಿತ್ತು. ನೀವು ಗಮನಿಸಿದ್ದೀರಿ, ಒಮ್ಮೆ TDP ಚಂದ್ರಬಾಬು ನಾಯ್ಡು ಪಕ್ಷ ಸ್ಪೀಕರ್ ಹುದ್ದೆಗೆ ಸ್ಪರ್ಧಿಸಿದರೆ ನಾವು ಅನಾನೋಮಲಿಸ್ಲಿ ಅಂದರೆ ಯಾವುದೇ ತಕರಾರಿಲ್ಲದೇ INDA ಕೂಟ ಅವರ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಇದರ ಹಿಂದಿರುವ ರಾಜಕೀಯದ ಹಿಕ್ಮತ್ತನ್ನು ನಾವು ಅದರಲ್ಲಿ ಸೂಕ್ಷ್ಮವನ್ನು ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಕೇವಲ ಒಂದು ಮತವನ್ನು ಪಡೆಯಲಾಗದೆ ಇದೇ ತೆಲುಗು ದೇಶಂ ಪಕ್ಷದ ಸ್ಪೀಕರ್ ಆ ಸ್ಥಾನದಲ್ಲಿ ಇದ್ದುದರಿಂದ ಸಾಂವಿಧಾನಿಕವಾಗಿ ಅದನ್ನು ಅತ್ಯಂತ ಅದ್ಭುತವಾಗಿ ನಿರ್ವಹಿಸಬಹುದಾದಂಥ ಮತ್ತು ಅಲ್ಲಿಯ ಆ ಒಂದು ಮತಕ್ಕೆ ಪರ್ಯಾಯವಾಗಿದ್ದಂಥ ಒಂದು ಮತ ಚಲಾವಣೆಯ ಹಕ್ಕು ಬಾಧ್ಯತೆಯ ಪ್ರಶ್ನೆಯನ್ನು ನಿರ್ಧರಿಸಿದರೆ ಸಕಾರಣವಾಗಿ ಸಕಾಲಿಕವಾಗಿ ಅವತ್ತು ವಾಜಪೇಯಿಯವರ ಸರ್ಕಾರ ಉರುಳುತ್ತಿರಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಪೀಕರ್ ಹುದ್ದೆ ಎಷ್ಟು ಮಹತ್ವ ಅನ್ನೋದನ್ನು ಪ್ರಾಯಶಃ BJPಗಿಂತ ಬೇರೆ ಯಾವ ಪಕ್ಷವೂ ಮನಗಂಡಿಲ್ಲ. 241 ಸದಸ್ಯರನ್ನು ಹೊಂದಿದ BJP INDA ಕೂಟಕ್ಕೆ, ಅವರ ಕುತಂತ್ರಕ್ಕೆ, ಅವರ ರಾಜಕೀಯದ ಷಡ್ಯಂತ್ರಕ್ಕೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಈಗಲೂ ಸಂಪರ್ಕಿಸಿ ಸ್ಪೀಕರ್ ಹುದ್ದೆಯ ಪ್ರಶ್ನೆಯನ್ನು ಇಟ್ಟುಕೊಂಡು BJPಗೆ ಅಥವಾ NDA ಸರ್ಕಾರಕ್ಕೆ ಒಂದು ಮುಜುಗರವನ್ನು ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿತ್ತು. ಆದರೆ ಅದಕ್ಕೆ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆಯನ್ನು, ಪ್ರತಿಯೇಟನ್ನು BJP ನೀಡಿದೆ. ಈಗಾಗಲೇ ನಿತೀಶ್ ಕುಮಾರು ಈ ಸ್ಪೀಕರ್ ಹುದ್ದೆಯ ಒಂದು ಪ್ರಶ್ನೆಯಲ್ಲಿ ನಾವು ಇಲ್ಲ, NDA ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಳ್ತದೋ ಅದರ ಪರವಾಗಿ ನಾವು ನಿಲ್ತೇವೆ ಅಂತ ಅವರು ಹೇಳಿ ಆಗಿದೆ. ಚಂದ್ರಬಾಬು ನಾಯ್ಡು ಎಲ್ಲಿಯೂ ತನಗೆ ಸ್ಪೀಕರ್ ಹುದ್ದೆಯೇ ಬೇಕು ಅನ್ನೋದನ್ನು ಬಹಿರಂಗವಾಗಿ ಆಗಲಿ ತಥಾಕಚಿತವಾಗಿ
ಆ ಡಿಮಾಂಡ್ ರೂಪದಲ್ಲಾಗಿ ಇಟ್ಟಿರುವುದು ಎಲ್ಲೂ ಸುದ್ದಿ ಆಗಿಲ್ಲ. ಒಳಗಿನ ಒಡಂಬಡಿಕೆಯ ಪ್ರಕಾರ ಈಗ ಬರ್ತಾ ಇರುವ ಸುದ್ದಿ ಏನು ಅಂತಂದರೆ, ಸ್ಪೀಕರ್ ಹುದ್ದೆಯನ್ನು ಯಾವುದೇ ಕಾರಣಕ್ಕೂ ಚಂದ್ರಬಾಬು ನಾಯ್ಡು ಅಥವಾ ತೆಲುಗು ದೇಶಮಕ್ಕೆ ಕೊಡುವ ಪ್ರಶ್ನೆನೇ ಇಲ್ಲ. ಡೆಪ್ಯೂಟಿ ಸ್ಪೀಕರ್ ಬೇಕಾದರೆ ನಾವು ಮಿತ್ರ ಪಕ್ಷಗಳಿಗೆ ಕೊಡ್ತೇವೆ. ಅದು ಆದಂಥ ಒಪ್ಪಂದ. ಹಾಗಾಗಿ ಇಲ್ಲಿ INDI ಕೂಟ ಏನು ಈಗಲೂ ಕನಸು ಕಟ್ತಾ ಇದೆ, TDP ಎಲ್ಲಾದರೂ ಸ್ಪರ್ಧೆ ಮಾಡಿದ್ರೆ, ಚಂದ್ರಬಾಬು ನಾಯ್ಡು ಪಕ್ಷ ಸ್ಪರ್ಧೆ ಮಾಡಿದ್ರೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ಈ ದಾಳವನ್ನು ಏನು ಉರುಳಿಸಿತ್ತು, ಆ ದಾಳಕ್ಕೆ ಯಾವುದೇ ರೀತಿಯ ರಾಜಕೀಯ ಮಹತ್ವವೂ ಲಭ್ಯವಾಗಿಲ್ಲ. ಮತ್ತು ಅವರ ಉದ್ದೇಶಿತ NDA ಸರ್ಕಾರದ ಒಳಗಡೆ ಒಂದು ಮುಜುಗರವನ್ನು, ಒಡಕನ್ನು, ಭೇದವನ್ನು ತರಬೇಕು ಅಂತೇನು ಹೊರಟಿತ್ತು, ಅದು ಸಫಲ ಆಗಲಿಲ್ಲ. ಹಾಗಾದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಚಂದ್ರಬಾಬು ನಾಯ್ಡು ಅವರ ಹೆಜ್ಜೆ ಎಷ್ಟರ ಮಟ್ಟಿಗೆ ಸ್ಥಿರವಾಗಿದೆ ಅಂತ ಗಮನಿಸೋದಕ್ಕೆ ಒಂದು ಪ್ರಕರಣವನ್ನು ಇಟ್ಟುಕೊಂಡು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕೂತಿದ್ದೇನೆ ನಾನು. ತಿರುಪತಿ ತಿರುಮಲ ಟೆಂಪಲ್ಲು TTD ನಿಮಗೆ ಗೊತ್ತಿದೆ, ಅದು ನಮ್ಮ ಭಾರತ ದೇಶದ ದೇಗುಲಗಳಲ್ಲೇ ಅತ್ಯಂತ ಅಗ್ರಗಣ್ಯವಾದದ್ದು. ವರ್ಷದಲ್ಲಿ 3 ಕೋಟಿಗೂ ಹೆಚ್ಚು ಭಕ್ತರು ಅಲ್ಲಿ ಭೇಟಿ ಕೊಡ್ತಾರೆ. 1500 ಕೋಟಿಗೂ ಹೆಚ್ಚು ಅಲ್ಲಿ ಭಕ್ತಾದಿಗಳು ಹಾಕುವಂಥ ಒಂದು ಏನು ಅಲ್ಲಿ ಅವರ ಸೇವೆಯ ಹಣ ಕಲೆಕ್ಟ್ ಆಗ್ತದೆ. ಆದಾಯ ಇದೆ, 1500 ಕೋಟಿಗೂ ಹೆಚ್ಚು ಆದಾಯ ಇದೆ. ರಾಮ ಮಂದಿರ ಉದ್ಘಾಟನೆ ಆದ ನಂತರ ಅಲ್ಲಿ ಬರುವ ಆದಾಯಕ್ಕೂ ಅಲ್ಲಿ ಬರುವ ಜನಕ್ಕೂ ಕಂಪೇರ್ ಮಾಡಿದರೂ ಕೂಡ ಇವತ್ತಿಗೂ ತಿರುಪತಿ ತಿರುಮಲ ದೇವಸ್ಥಾನವೇ ನಂಬರ್ 1 ಸ್ಥಾನದಲ್ಲಿದೆ. YSR ರೆಡ್ಡಿಯವರ ಕಾಲದಿಂದ ಜಗನ್ಮೋಹನ್ ರೆಡ್ಡಿಯವರವರೆಗೂ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದ ನಂತರ ಇಡೀ ತಿರುಪತಿ ತಿರುಮಲ ದೇವಸ್ಥಾನದ ಮಲೆಗಳನ್ನೇ ಸಂಪೂರ್ಣವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಅಲ್ಲಲ್ಲಿ ಚರ್ಚ್ಗಳಿಗೆ ಅವಕಾಶ ಕೊಡುವ ಮೂಲಕ ಅದನ್ನು ಬದಲಾಯಿಸುವಂಥ ಒಂದು ಚಾರಿತ್ರಿಕವಾದಂಥ ಕೆಟ್ಟ ಮತ್ತು ಹಿಂದೂ ಧರ್ಮಕ್ಕೆ ಹಿನ್ನಡೆಯಾಗುವ ತಿರುಪತಿ ತಿರುಮಲ ದೇವಸ್ಥಾನವನ್ನೇ ಅಪಭ್ರಂಶಗೊಳಿಸುವ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಬಹಳ ಖಚಿತವಾದಂಥ ವಿರೋಧವೂ ವ್ಯಕ್ತವಾಗಿತ್ತು. ಅದೆಲ್ಲ ನೀವು ಗಮನಿಸಿದ್ದೀರಿ. ಆದರೆ ಇದೇ ಜಗನ್ಮೋಹನ್ ರೆಡ್ಡಿ ಕ್ರಿಶ್ಚಿಯನ್ ಧರ್ಮವನ್ನು ಪರಿಪಾಲಿಸ್ತಾ ಇರೋದ್ರಿಂದ ಅವರ ಅವಧಿಯಲ್ಲಿ TDD ತಿರುಪತಿ ತಿರುಮಲ ದೇವಸ್ಥಾನದ ಇಡೀ ವಾತಾವರಣ ಕಲುಷಿತಗೊಂಡದ್ದು. ಅಲ್ಲಿಯ ಮಂಡಳಿಯಲ್ಲಿ TDD ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನೇ ಕ್ರಿಶ್ಚಿಯನ್ರಿಗೆ ಕೊಟ್ಟದ್ದು. ಆಮೇಲೆ ಕ್ರಿಶ್ಚಿಯನ್ ಶಾಸಕರನ್ನು ಸದಸ್ಯರನ್ನಾಗಿ ನೇಮಿಸಿದ್ದು. ಅಲ್ಲೊಂದು ದೇವಸ್ಥಾನಕ್ಕೆ ಹೋಗುವಾಗ ಒಂದು ವಿಚಿತ್ರ ಫಾರ್ಮನ್ನು ಕೊಟ್ಟು ಅದನ್ನು ತುಂಬಿಸುವ ಮೂಲಕ ಧರ್ಮೀಯರು ಯಾರು ಅನ್ಯ ಧರ್ಮೀಯರು ಯಾರು ಅನ್ನೋದನ್ನು ಬೈಫರ್ಕೇಟ್ ಮಾಡಿ ನಿರಂತರವಾಗಿ ಮತಾಂತರಕ್ಕೆ ಅವಕಾಶವನ್ನು ಕೊಟ್ಟದ್ದು. 1500 ಕೋಟಿ ಏನು ಕಲೆಕ್ಟ್ ಆಗತ್ತೆ ಕಾಣಿಕೆ ರೂಪದಲ್ಲಿ, ಅದರ ಬಹುಭಾಗವನ್ನು ಕ್ರಿಶ್ಚಿಯನ್ರುಗಳ ಒಂದು ಮಿಷನರಿಗಳ ಕೆಲಸಕ್ಕೆ, ಚರ್ಚ್ಗಳ ಅಭಿವೃದ್ಧಿಗೆ ಮತ್ತು ಮತಾಂತರಕ್ಕೆ ವಿನಿಯೋಗಿಸ್ತಾ ಇದ್ದದ್ದು ಇವತ್ತು ಯಾವುದೇ ರೀತಿಯ ಸೀಕ್ರೆಟ್ ಅಲ್ಲ. ಅದೆಲ್ಲದಕ್ಕೂ ವಿರೋಧವಾಗಿದೆ. ಅದೆಲ್ಲದಕ್ಕೂ ಈಗಾಗಲೇ ಸುದ್ದಿಯಾಗಿದೆ. ಎಲ್ಲವೂ ನಡೀತಾ ಇತ್ತು. ಚರ್ಚಿನ ಕೆಲವು ಕಟ್ಟಡಗಳು ಕೂಡ ತಿರುಪತಿ ತಿರುಮಲ ದೇವಸ್ಥಾನದ ಆವರಣದಲ್ಲಿ, ಅಂದರೆ ಆ ಇಡೀ ಮಲೆಗಳಲ್ಲಿ ಅದನ್ನು ತರುವ ಕೆಲಸವೂ ಅಲ್ಲಿ ನಡೆದಿತ್ತು. ಹಾಗಾದರೆ ಜಗನ್ಮೋಹನ್ ರೆಡ್ಡಿಯವರ ಕಾಲದಲ್ಲಿ ಹಿಂದೂ ಧರ್ಮದ ಭಾರತದ ದೇಗುಲಗಳಲ್ಲಿ ಅಗ್ರಗಣ್ಯ ದೇವಸ್ಥಾನವಾದಂಥ ಆದಾಯವನ್ನು ತರುವ ಈ ದೇಗುಲದ ಮೇಲೆ ಸಂಪೂರ್ಣವಾಗಿ ಈ ಜಗನ್ಮೋಹನ್ ರೆಡ್ಡಿ ಅನ್ಯಮತೀಯರಿಗೆ, ಮುಖ್ಯವಾಗಿ ಕ್ರಿಶ್ಚಿಯನ್ರಿಗೆ ಅದರ ಅವಕಾಶವನ್ನು ಕೊಟ್ಟು ಆ ಇಡೀ ದೇವಸ್ಥಾನದ ಒಂದು ಭಕ್ತಿಯನ್ನು, ಶ್ರದ್ಧೆಯನ್ನು, ಆಚರಣೆಯನ್ನು, ಹಿಂದೂ ಧರ್ಮದ ಇಡೀದಾದಂಥ ಒಂದು ಪಾವಿತ್ರ್ಯವನ್ನು ಕೆಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ರು. ಚಂದ್ರಬಾಬು ನಾಯ್ಡು ಅಲ್ಲಿ ಅಧಿಕಾರಕ್ಕೆ ಈಗ ಬರ್ತಾ ಇದ್ದ ಹಾಗೆಯೇ ಈ ವಿಷಯದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಸಂಶಯಾತ್ಮಕವಾಗಿತ್ತು. ಯಾಕೆಂತಂದರೆ ಅವರು ಮುಸ್ಲಿಮರ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ. ಮತ ಬ್ಯಾಂಕ್ ರಾಜಕಾರಣದ ಒಂದು ದಾರಿಯನ್ನು ಕೂಡ ಅವರು ತುಳಿತಾರೆ.
ಮತ್ತು ಸ್ವತಃ ಅವರೇ ನಮಾಜ್ ಮಾಡಿದ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮಾಸ್ಕಿಗೆ ಹೋಗಿ ಅವರು ನಮಾಜ್ ಮಾಡ್ತಾ ಇರುವಂಥ ಫೋಟೋ ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಇವರು NDA ಸರ್ಕಾರದ ಭಾಗವಾಗಿದ್ದೂ ಕೂಡ BJP ಅಷ್ಟು ಕರಾರುವಕ್ಕಾದಂಥ ಒಂದು ಹಿಂದುತ್ವವನ್ನು ಪ್ರತಿಪಾದಿಸಲಾರರು ಅನ್ನುವಂಥ ಒಂದು ಸಂಶಯ ಇತ್ತು, ಊಹೆ ಇತ್ತು. ಆದರೆ ಚಂದ್ರಬಾಬು ನಾಯ್ಡು ಯಾವ ಮಟ್ಟದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಂತಂದರೆ, ಆಂಧ್ರದಲ್ಲಿ ಈಗ ಅವರನ್ನು ಬುಲ್ಡೋಜರ್ ಬಾಬಾ ಅಂತಲೂ ಕರೆಯುವಂಥ ಒಂದು ಪರಿಪಾಠ ಶುರುವಾಗಿದೆ. ಯೋಗಿ ಆದಿತ್ಯನಾಥರ ಒಂದು ಪುನರಾವತಾರ ಅನ್ನುವ ಮಟ್ಟಕ್ಕೆ ಆಂಧ್ರದಲ್ಲಿ ಈಗಾಗಲೇ ಸುದ್ದಿ ಆಗ್ತಾ ಇದ್ದಾರೆ. ಹಾಗಾದರೆ ಯಾಕೆ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವ ಹಳೆಯ ಕ್ರಿಶ್ಚಿಯನ್ ಅಧ್ಯಕ್ಷರನ್ನು ಕಿತ್ತಾಕಿದ್ದಾರೆ. ಅಲ್ಲಿರುವ ಎಲ್ಲ ಕ್ರಿಶ್ಚಿಯನ್ ಮೂಲದ ಸದಸ್ಯರನ್ನು ಬರ್ಖಾಸ್ತುಗೊಳಿಸಲಾಗಿದೆ. ಆ ಕಮಿಟಿಯಲ್ಲಿ ಸಂಪೂರ್ಣವಾಗಿ ಹಿಂದೂಗಳೇ ಇರತಕ್ಕದ್ದು ಅನ್ನುವ ಕಾನೂನನ್ನು ತರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ದೇವಸ್ಥಾನವನ್ನು ಪ್ರವೇಶ ಮಾಡುವಾಗ ಓಂ ನಮೋ ವೆಂಕಟೇಶ್ವರಾಯ ನಮಃ ಅನ್ನುವ ಘೋಷಣೆಯನ್ನು ಕೂಗ್ತಾನೆ ಅವರು ದೇವಸ್ಥಾನವನ್ನು ಪ್ರವೇಶ ಮಾಡತಕ್ಕದ್ದು. ಈ ಕಾನೂನನ್ನು ಅಳವಡಿಸುವ ಜೊತೆಗೆ ಅನ್ಯ ಧರ್ಮೀಯರಿಗೆ ಅಲ್ಲಿ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಯಾವುದೇ ಮತಾಂತರದ ಚಟುವಟಿಕೆಯನ್ನು ಅಲ್ಲಿ ಮಾಡುವಂತಿಲ್ಲ. ಒಮ್ಮೆ ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನೂ ಕೂಡ ನಮೂದಿಸಲಾಗಿದೆ. ಕಾನೂನು ಮೂಲಕ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಅಲ್ಲಿ ಎಲ್ಲದರ ಜೊತೆ 1500 ಕೋಟಿ ಏನೋ ಆದಾಯ ಇತ್ತಲ್ಲ, ಇದನ್ನು ಚರ್ಚ್ಗಳ ಅಭಿವೃದ್ಧಿಗೆ ಅವರ ಕೆಲಸಕ್ಕೆ ಬಳಸಲಾಗ್ತಾ ಇತ್ತು. ಅದನ್ನು ಸಂಪೂರ್ಣವಾಗಿ ಹಿಂದೂಗಳ ಕೆಲಸಕ್ಕೆ, ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗೆ ಮತ್ತು ತಿರುಪತಿ ತಿರುಮಲನ ದೇವಸ್ಥಾನದ ಅಭಿವೃದ್ಧಿಗೇನೇ ಬಳಸತಕ್ಕದ್ದು ಅನ್ನುವ ಕಾನೂನನ್ನು ಪಕ್ಕಾ ಮಾಡಲಾಗಿದೆ. ಇನ್ನೊಂದು ಎಂಥ ಒಂದು ದುರಂತ ನಡೀತಾ ಇತ್ತು ಅಲ್ಲಿ ಅಂತಂದರೆ, TDD ಅಂದರೆ ತಿರುಮಲ ತಿರುಪತಿ ದೇವಸ್ಥಾನದ ಸೇವೆಗೆ ಅಂತ ಇರುವಂಥ ವಾಹನಗಳೇನಿತ್ತು, ಆ ವಾಹನಗಳು ದೇವಸ್ಥಾನದ ಕೆಲಸವನ್ನು ಮಾಡುವುದರ ಜೊತೆಗೆ ಕ್ರಿಶ್ಚಿಯನ್ ಮಿಷನರಿಗಳ ಚರ್ಚ್ಗಳ ಕೆಲಸವನ್ನು ಮಾಡ್ತಾ ಇತ್ತು, ಸೇವೆಯನ್ನು ಮಾಡ್ತಾ ಇತ್ತು. ಒಂದು ವರದಿಯ ಪ್ರಕಾರ ದೇವಸ್ಥಾನಕ್ಕೆ ಕೆಲವು ಸರಿ ವಾಹನಗಳು ಅಲಭ್ಯವಾಗ್ತಾ ಇದ್ದವು, ಆದರೆ ಚರ್ಚ್ಗಳಿಗೆ 24 ಗಂಟೆ ಸೇವೆಯನ್ನು ಮಾಡ್ತಾ ಇದ್ದವು. ಇದನ್ನು ತಕ್ಷಣಕ್ಕೆ ನಿರ್ಬಂಧಿಸಲಾಗಿದೆ. ಈ ದೇವಸ್ಥಾನದ ವಾಹನಗಳು ತಿರುಪತಿ ತಿರುಮಲ ದೇವಸ್ಥಾನದ ವಾಹನಗಳು ಮಾತ್ರ. ದೇವಸ್ಥಾನದ ಸೇವೆಗೆ ಮಾತ್ರ ಅದು ಸೀಮಿತ. ಆದ್ದರಿಂದ ಈ ಯಾವುದೇ ಈ ರೀತಿಯ ಚಟುವಟಿಕೆಗೂ ಅಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಕೇವಲ ಒಂದು ದಿನದಲ್ಲಿ ಸಂಪೂರ್ಣವಾಗಿ ಚಿತ್ರವನ್ನು ಬದಲಾಯಿಸಿದ್ದಾರೆ. ಇದರ ಅರ್ಥ ಏನು? ಈ ಚಂದ್ರಬಾಬು ನಾಯ್ಡು ಅವರ ಅಗ್ರೆಸಿವ್ ಆದಂಥ ಈ ಹೆಜ್ಜೆ ನಿಮಗೆ ಹಲವು ಅರ್ಥಗಳನ್ನು ಸೂಚಿಸ್ತದೆ. ಒಂದು, ಚಂದ್ರಬಾಬು ನಾಯ್ಡು ಸ್ವತಂತ್ರವಾಗಿದ್ದಾಗ ಅವರು ಏನು ಮತ ಬ್ಯಾಂಕಿನ ಒಂದು ದೃಷ್ಟಿಯಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣವನ್ನು, ಸಾಫ್ಟ್ ಆದ ನಿಲುವನ್ನು ತಳೆತಾ ಇದ್ರೋ, ಅದಕ್ಕೆ ಚಂದ್ರಬಾಬು ನಾಯ್ಡು NDA ಸರ್ಕಾರದ ಭಾಗವಾದ ನಂತರ ಕೇಂದ್ರದಲ್ಲಿ 3ನೇ ಬಾರಿ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಪಾಯಿಂಟ್ ನಂಬರ್ 1, ಅವರು ಹಿಂದುತ್ವವನ್ನು, ಸನಾತನ ಧರ್ಮವನ್ನು, ಅದಕ್ಕಾಗ್ತಾ ಇರುವಂಥ ಅಪಚಾರವನ್ನು, ಅದರ ವಿರುದ್ಧವಾಗಿ ಧ್ವನಿ ಎತ್ತುವುದನ್ನು ಮತ್ತು ಅಧಿಕಾರದ ದಂಡವನ್ನು ಬಳಸುವುದರಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತಿದ್ದಾರೆ. ನಂಬರ್ 2, ಇದರ ಪರಿಣಾಮ ಏನು ಅಂತಂದರೆ, ಕೇಂದ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು NDA ಸರ್ಕಾರದ ಪಾಲುದಾರರಾಗಿ ಯಾವುದೇ ತಕರಾರು, ತಂಟೆ ಅಥವಾ ರಾಜಕೀಯ ಷಡ್ಯಂತ್ರ ಇಲ್ಲದೇ ಅವರು ಸಂಪೂರ್ಣವಾಗಿ
ಅವರೊಟ್ಟಿಗೆ ನಿಲ್ತಾರೆ ಮತ್ತು ಭದ್ರವಾದಂಥ ಒಂದು ಸರ್ಕಾರಕ್ಕೆ, ಅದರ ನೆಲೆಗೆ ಕಾರಣರಾಗ್ತಾರೆ ಅನ್ನೋದರ ಬಗ್ಗೆ ಇದೊಂದು ದಟ್ಟವಾದಂಥ ಸೂಚನೆ. ಇಲ್ಲದೇ ಇದ್ದರೆ ಅನ್ಯ ಧರ್ಮೀಯರಿಗೆ ಇಲ್ಲಿ ನಾನು ಇಷ್ಟು ನಿಗದಿತವಾಗಿ ಒಂದೇ ದಿನದಲ್ಲಿ ಕಾನೂನು ಮಾಡುವ ಮೂಲಕ, ಅವರನ್ನು ಸಂಪೂರ್ಣವಾಗಿ ಹೊರದಬ್ಬುವ ಮೂಲಕ ಹಿಂದೂ ದೇವಸ್ಥಾನವನ್ನು ಹಿಂದೂ ದೇವಸ್ಥಾನವಾಗಿಯೇ ಉಳಿಸುವಂಥ ಒಂದು ಚರಿತ್ರಾರ್ಹವಾದಂಥ ಹೆಜ್ಜೆಯನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಧಿಕಾರ ಸ್ವೀಕರಿಸಿದ ಮರುದಿನವೇ ಇದನ್ನು ಕೈಗೊಂಡಿದ್ದಾರೆ ಅಂತಾದರೆ ಅವರು ಸಂಪೂರ್ಣವಾಗಿ ಮೋದಿಯವರ ತಾತ್ವಿಕತೆಯನ್ನು, BJPಯ ತಾತ್ವಿಕತೆಯನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಅಂತಲೇ ಅರ್ಥ. ಹಾಗಾಗಿ ಚಂದ್ರಬಾಬು ನಾಯ್ಡು ಅವರು ಯೋಗಿ ಆದಿತ್ಯನಾಥ್ ಅವರ ಬಿರುಸನ್ನು ತುರುಸನ್ನು ಆ ಒಂದು ತಪ್ಪು ಮಾಡಿದಲ್ಲಿ ಅಥವಾ ತಪ್ಪು ಎಸಗಿದಲ್ಲಿ ಯಾವ ರೀತಿಯ ಒಂದು ಪರಿಣಾಮಕಾರಿ ಹೆಜ್ಜೆಯನ್ನು ಇರಿಸಬೇಕೋ ಆ ಹೆಜ್ಜೆಯನ್ನು ಇರಿಸಿದ್ದಾರೆ. ಇದು ಸರ್ಕಾರದ ರಚನೆಯಲ್ಲೂ, ಸರ್ಕಾರದ ಭವಿಷ್ಯಕ್ಕೂ, ಸರ್ಕಾರದ ಅತಂತ್ರತೆ ಅನ್ನುವಂಥ NDA ಕೂಟದ ಬೊಗಳೆಗೂ ಎಲ್ಲದಕ್ಕೂ ಒಂದು ಪಕ್ವವಾದಂಥ, ಸ್ಪಷ್ಟವಾದಂಥ, ನಿಖರವಾದಂಥ ಉತ್ತರವನ್ನು ತನ್ನ ಚಟುವಟಿಕೆಯ ಮೂಲಕ ಚಂದ್ರಬಾಬು ನಾಯ್ಡು ತೋರಿಸಿಕೊಟ್ಟದುಂಟಲ್ಲ ಈ ತಿರುಪತಿಯ ಶುದ್ಧೀಕರಣದ ಪ್ರಕ್ರಿಯೆ, ಅದನ್ನು INDA ಕೂಟಕ್ಕೆ ನುಂಗಲಾರದ ತುತ್ತು. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಕ್ರಿಶ್ಚಿಯನೀಕರಣಗೊಳ್ತಾ ಇದೆ. ಜಗನ್ಮೋಹನ್ ರೆಡ್ಡಿ ಸ್ವತಃ ಕ್ರಿಶ್ಚಿಯನೀಕರಣಗೊಂಡಿರೋದ್ರಿಂದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮತ್ತು ಅಲ್ಲಿಯ ಆವರಣ, ಅಲ್ಲಿಯ ಸನ್ನಿಧಾನ ಅಪವಿತ್ರಗೊಳ್ತಾ ಇದೆ, ಅಪಭ್ರಂಶಗೊಳ್ತಾ ಇದೆ. ಮತಾಂತರದ ಒಂದು ನೆಲೆಯಾಗಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಮಾತುಗಳೇನು ಕೇಳಿಬರ್ತಾ ಇತ್ತು, ಅದಕ್ಕೆ ಚಂದ್ರಬಾಬು ನಾಯ್ಡು ಅವರು ತನ್ನ ಧೀಮಂತಿಕೆ, ತನ್ನ ದೇಶೀಯತೆ, ತನ್ನ ಸನಾತನ ಧರ್ಮದ ಪ್ರಜ್ಞೆ, ಈ ಪ್ರಜ್ಞೆಯಿಂದ ಅವರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವಸ್ಥಾನವೂ ಕೂಡ ಹಿಂದೂ ಒಂದು ಮನೋಧರ್ಮದಲ್ಲಿ, ಹಿಂದೂ ಧರ್ಮದ ಒಂದು ಶುದ್ಧ ಆಧ್ಯಾತ್ಮದ ಕೇಂದ್ರವಾಗಿ ಅದು ಉಳಿಯುವುದರ ಜೊತೆಗೆ ಕೇಂದ್ರದ ಸಮ್ಮಿಶ್ರ ಸರ್ಕಾರಕ್ಕೆ ಅದರಲ್ಲೂ ಎಲ್ಲೆಲ್ಲಿ ಅವಕಾಶ ಸಿಗತ್ತೆ ಅಲ್ಲಲ್ಲಿ INDA ಕೂಟ ಸರ್ಕಾರದ ಕತ್ತು ಹಿಸುಕುವ ಕೆಲಸವನ್ನು ಮತ್ತು ಸರ್ಕಾರದ ಒಂದು ಭದ್ರತೆಯನ್ನು ಅಭದ್ರಗೊಳಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಅದಕ್ಕೆ ಸ್ಪೀಕರ್ ಹುದ್ದೆಯ ದಾಳವನ್ನು ಉರುಳಿಸಿತ್ತು. ಆದರೆ ಚಂದ್ರಬಾಬು ನಾಯ್ಡು ಅದಕ್ಕೆ ಸ್ಪಷ್ಟವಾದಂಥ, ತಕ್ಕುದಾದಂಥ ಉತ್ತರವನ್ನು ಕೊಡುವ ಮೂಲಕ, ಒಂದು, ಆಂಧ್ರದಲ್ಲಿ ನನ್ನ ಆಡಳಿತ ಹಿಂದಿನಂತಿಲ್ಲ, ನಾನು ಹಿಂದಿನ ಚಂದ್ರಬಾಬು ನಾಯ್ಡು ಅಲ್ಲ, ಸಾಧ್ಯವಾದರೆ, ಅಂಥ ಸಂದರ್ಭ ಒದಗಿದರೆ, ಅನಿವಾರ್ಯವಾದರೆ ಯೋಗಿ ಆದಿತ್ಯನಾಥ್ ಅವರ ಆಡಳಿತದ ಮಾದರಿಯನ್ನು ಆಂಧ್ರಕ್ಕೆ ನಾನು ತರುತ್ತಿದ್ದೇನೆ ಅನ್ನುವ ಸೂಚನೆಯನ್ನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಮತಾಂತರದ ಒಂದು ಪ್ರಕ್ರಿಯೆ ಏನಿತ್ತು ಅದಕ್ಕೆ ಸಂಪೂರ್ಣವಾಗಿ ತಿಲಾಂಜಲಿ ಇಯುವ ಮೂಲಕ ಹಿಂದೂ ಧರ್ಮಕ್ಕೂ, ಹಿಂದೂ ಧರ್ಮೀಯರಿಗೂ ಮತ್ತು NDA ಕೂಟದ ಒಂದು ಪಕ್ಕಾ ಸದಸ್ಯ ನಾನು, ಅಲ್ಲಿಂದ ವಿಚಲಿತಗೊಳ್ಳುವ ಪ್ರಶ್ನೆಯೇ ಇಲ್ಲ ಅನ್ನುವ ರೀತಿಯ ಸಂದೇಶವನ್ನು ದೇಶಕ್ಕೂ ಮತ್ತು INDA ಕೂಟಕ್ಕೆ ಮುಖ್ಯವಾಗಿ ಮುಟ್ಟಿಸಿದ್ದಾರೆ. ಇದು ಅಂತಿಂತ ಮುಟ್ಟಿಸುವ ಕೆಲಸ ಅಲ್ಲ. ಇದು ಅವರ ಇಡೀಯದಾಗಿ ಮೋದಿಯವರನ್ನು ಕೆಳಗಿಳಿತಾರೆ, ನಾವು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನಸು ಕಾಣ್ತಾ ಇರುವಂಥ ಈ ಇಂಡಿ ಕೂಟಕ್ಕೆ ಸರಿಯಾದ ತಪರಾಕಿಯನ್ನು ಚಂದ್ರಬಾಬು ನಾಯ್ಡು ಕೊಟ್ಟಿದ್ದಾರೆ. ಹಾಗಾಗಿ ಇದು ದೇವಸ್ಥಾನದ ಸಂರಕ್ಷಣೆಯೂ ಹೌದು, ದೇಶದ ಸಂರಕ್ಷಣೆಯೂ ಹೌದು. ಯಾಕೆಂತಂದರೆ ದೇಶದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬಂತು, BJPಗೆ ಪೂರ್ಣವಾದಂಥ ಬಹುಮತ ಇಲ್ಲ, ಅಂಥ ಸಂದರ್ಭದಲ್ಲೂ NDA ಕೂಟ ಇವತ್ತು ಅಧಿಕಾರಕ್ಕೆ ಬಂದು 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಯವರು ಅಧಿಕಾರ ಸ್ವೀಕರಿಸುವ ಹೊತ್ತಿನಲ್ಲೇ
ಎಷ್ಟು ಕಡೆ ಭಯೋತ್ಪಾದಕ ಚಟುವಟಿಕೆ ನಡೀತು, ಎಷ್ಟು ಜನರನ್ನು ಆಹುತಿ ತೆಗೆದುಕೊಳ್ತು. ಅದಕ್ಕೀಗ ಅಮಿತ್ ಶಾ ಕಂಡಲ್ಲಿ ಅವರನ್ನು ಹೊಡೆದು ಮುಗಿಸಿ ನಿಷ್ಕರುಣೆಯಿಂದ ಮುನ್ನುಗ್ಗಿ ದೇಶದ್ರೋಹಿಗಳನ್ನು, ಭಯೋತ್ಪಾದಕರನ್ನು ಹೆಡೆಮುರಿ ಕಟ್ಟಿ ಅವರನ್ನು ಸರ್ವನಾಶ ಮಾಡಿ ಅಂತ ನಿನ್ನೆ ಆರ್ಡರ್ ಮಾಡಿ ಆಗಿದೆ. ಅದಕ್ಕೆ ತಕ್ಕಾಗಿ ಅದನ್ನು ನಾನು ಯಾಕೆ ಹೇಳಲಿಕ್ಕೆ ಹೊರಟೆ, ಇದನ್ನು ಒಂದು ಭದ್ರ ಸರ್ಕಾರ ಅನ್ನುವಂಥ ಭದ್ರತೆಯ ಮನೋಭಾವ ಇಲ್ಲದೇ ಇದ್ದರೆ, ಸಮ್ಮಿಶ್ರ ಸರ್ಕಾರ ಅನ್ನುವಂಥ ಒಂದು ಅಭದ್ರತೆಯ ಹಂತದಲ್ಲಿ ಮೋದಿಯವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಕೂಡ ಹೊರಗಿನ ಶಕ್ತಿಗಳು ಮತ್ತು ಒಳಗಿನ ಶಕ್ತಿಗಳು ಎರಡು ಒಂದಾಗಿ ದೇಶವನ್ನು ಯಾವ ರೀತಿ ಅಭದ್ರಗೊಳಿಸ್ಲಿಕ್ಕೆ ಹೊರಟಿದ್ರು. ಮೋದಿಯವರು ಅಧಿಕಾರಕ್ಕೆ ಬಂದರೆ ಬೀದಿಯಲ್ಲಿ ಬೆಂಕಿ ಬೀಳುತ್ತೆ, ಪ್ರತಿಪಕ್ಷದವರ ಮಾತು ಅದು ಪ್ರಮಾಣ ವಚನ ದಿನವೇ ಶ್ರುತಗೊಂಡಿತು, ಸತ್ಯ ಆಯಿತು. ಅಂದರೆ ನುಡಿದಂತೆ ನಡೆದಿದ್ದೇವೆ ಅನ್ನುವ ಮಾತಿಗೆ ಅನುಗುಣವಾಗಿ ಈ ಕೃತ್ಯ ನಡೆದಿದೆಯೇ, ಈ ಕೃತ್ಯದ ಹಿಂದೆ ಯಾರ ಕೈವಾಡ ಇದೆ, ಮೋದಿಯವರು ಒಬ್ಬ ಅಶಕ್ತ ಪ್ರಧಾನಿ ಅನ್ನುವುದನ್ನು ತೋರಿಸಲಿಕ್ಕೆ, ವಿಶ್ವಕ್ಕೆ ಅದನ್ನು ಮುಟ್ಟಿಸಲಿಕ್ಕೆ ಮಾಡಿದ ಕಾರಸ್ಥಾನವೇ, ಇವೆಲ್ಲವೂ ಬಹುಶಃ ಅಮಿತ್ ಶಾ ಈಗ ತಳೆದಂಥ ಒಂದು ನಿಲುವಿನಿಂದ, ಅದರ ಕಾರ್ಯಾಚರಣೆಯಿಂದ ನಮಗೆ ಮನವರಿಕೆ ಆಗಲಿದೆ. ಅದರ ಪೂರ್ವಭಾವಿಯಾಗಿ ಮೋದಿ ಒಬ್ಬ ಅಭದ್ರ ಪ್ರಧಾನಿ ಅಲ್ಲ, ಒಬ್ಬ ಶಕ್ತ ಪ್ರಧಾನಿ, ಅವರೊಟ್ಟಿಗೆ ನಾವು ಶಾಶ್ವತವಾಗಿದ್ದೇವೆ ಅನ್ನುವ ಸಂದೇಶವನ್ನು ಚಂದ್ರಬಾಬು ನಾಯ್ಡು ಕೊಟ್ಟಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದ ಶುದ್ಧೀಕರಣದ ಒಂದು ಸಾಂಕೇತಿಕವಾದಂಥ ಸ್ವರೂಪದಲ್ಲಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.